ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ರಾಣ ಎಲ್ರದ್ದು ಫೋಟೋ ಇಟ್ಕೊಂಡಿರ್ತಾನೆ. ಫೋಟೋ ಇಟ್ಕೊಂಡು ಬೋರ್ಡ್ ಮೇಲೆ ಫಸ್ಟು ಅವ್ರ ಚಿಕ್ಕಪ್ಪನ ಫೋಟೋನ ಅಂಟಿಸ್ತಾನೆ. ಇವರು ಆಟಕ್ಕಂಟು ಲೆಕ್ಕಕ್ಕಿಲ್ಲ, ಏನಿದ್ರು ಆದರೂ ಕಾಂಪಿಟೇಟರ್ ಅಂತ ಇವ್ರನ್ನ ತೊಗೊಳೋದಕ್ಕಾಗಲ್ಲ. ಎಂದಿಗೂ ಇವ್ರು ಕಾಂಪಿಟೇಟರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೋತಾನೆ. ಆಮೇಲೆ ಅವ್ರ ಪಕ್ಕದಲ್ಲಿ ಕನಕಾಂಬರಿ ಫೋಟೋನ ಹಾಕ್ತಾನೆ. ಕನಕಾಂಬರಿ ಫೋಟೋ ಹಾಕಿ, ಕನಕಾಂಬರಿ ಅಮ್ಮ ಹಿಂಗೆ ಇದ್ರು ನಂಗೆ ಅಮ್ಮನ ಸಮಾನ, ಚಿಕ್ಕಮ್ಮ ಆದ್ರೂ ನಂಗೆ ಅಮ್ಮನ ಸಮಾನ ಆಗಿ ಅವ್ರು ನಂಗೆ ಪ್ರೀತಿ ಕೊಟ್ಟಿದ್ದಾರೆ, ಅವ್ರು ನನ್ನ ಕಾಂಪಿಟೇಟರ್ ಆಗಿರ್ತಾರೆ ಅನ್ನೋದು ಚಾನ್ಸ್ ಇಲ್ಲ. ಅಲ್ಲಿಗೆ ಕಪಿಲ್ ಬರ್ತಾನೆ. ಕಪಿಲ್ ಬಂದಾಗ ಏನು ಮಾಡ್ತಿದ್ದೆ ಅಣ್ಣ ಅಂತ ಕೇಳಿದಾಗ, ಬಾ ಕಾಪು, ಎಲ್ರದ್ದು ಫೋಟೋ ಅಣಿಸಿ ಯಾರು ನಮ್ಮ ಕಾಂಪಿಟೇಟರ್ ಅಂತ ನಾನು ಥಿಂಕ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ದೇವಿ ಫೋಟೋನ ಅಂಟಿಸಿರ್ತಾನೆ. ದೇವಿ ನನಗೆ ತಂಗಿದ್ದಂಗೆ, ಅವಳೇನಕ್ಕೆ ಆಸ್ತಿಗೆ ಇಷ್ಟಪಡ್ತಾಳೆ. ಬಟ್ ಇವ್ರು 3 ಜನ ಹೆಸರಿಗೂ ನಮ್ಮಪ್ಪ ಆಸ್ತಿ ಬರೆದಿರಲ್ಲ. ಅಕಸ್ಮಾತ್ ಏನಾದರೂ ಸಂಜೀವನ ಹೆಸರಿಗೆ ಆಸ್ತಿ ಬರ್ದು ಏನು ಮಾಡ್ತೀಯ ಅಣ್ಣ ಅಂತ ಕೇಳ್ತಾನೆ. ಇದೇ ಸಮಯಕ್ಕೆ ಬಾಲ, ಜೀವ ಮತ್ತು ರಚನಾ ಮಾತಾಡ್ತಾ ಇರ್ತಾರೆ. ಜೀವಂಗೆ ಹೇಳ್ತಾನೆ, ಬಾಲ ಇವತ್ತು ವಿಲ್ ಓಪನ್ ಆಗೋ ದಿನ, ಇವತ್ತು ವಿಲ್ ಓಪನ್ ಆದಮೇಲೆ ಯಾರಿಗೆ ಆಸ್ತಿ ಬರೋದು ಅಂತ ಗೊತ್ತಾದ್ಮೇಲೆ ಇಲ್ಲಿ ಏನೇನಾಗುತ್ತೋ, ಮನೆ ರಣರಂಗ ಆಗುತ್ತೋ ಅನ್ನೋದಿದೆ ಅಂತ ಹೇಳ್ತಾನೆ ಬಾಲ. ಅದಕ್ಕೆ ಜೀವ ಹೇಳ್ತಾನೆ, ಯಾರಿಗೆ ಏನೇ ಆಸ್ತಿ ಬರಲಿ, ಆದರೆ ನನಗೇನಾದ್ರು ಆಸ್ತಿ ಬರೋದು ಅದನ್ನೆಲ್ಲ ನಾನು ರಾಣಂಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಚನೆ ಹೇಳ್ತಾಳೆ, ಏನಕ್ಕೆ ನೀವು ಹಿಂಗೆ ಮಾತಾಡ್ತಿದ್ದೀರಾ, ನೀವು ಒಪ್ಪನ ಆಸ್ತಿನಲ್ಲಿ ಒಂದು ಚೂರು ನಿಮ್ಗೊಂದು ಸ್ವಲ್ಪನೂ ಆಸ್ತಿ ಬೇಡವಾ ಅಂತ ಕೇಳ್ತಾಳೆ. ಅದಕ್ಕೆ ನಾವು ಒಪ್ಪನ ಆಸ್ತಿ ನನಗೇನು ಬೇಡ, ನಂಗೆ ಆಸ್ತಿ ಬೇಕು ಅನ್ನೋ ನೆಸೆಸಿಟಿನೂ ನಂಗಿಲ್ಲ ಅಂತ ಹೇಳ್ತಾನೆ. ಅಲ್ಲ, ನೀವು ಕೃಷ್ಣನ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ ಅಂತ ಅಂದಾಗ, ಕೃಷ್ಣ ನೋಡ್ಕೊಳ್ಳೋಕ್ಕೆ ನಂಗೆ ತಾಕತ್ತಿದೆ, ನಾನೊಂದು ಫುಡ್ ಟ್ರಕ್ ನಡೆಸ್ತಿದ್ದೀನಿ, ಅದೆಲ್ಲ ನಾನು ನೋಡ್ಕೋತೀನಿ ಅಂತ ಜೀವ ಹೇಳ್ತಾನೆ. ಇಲ್ಲಿ ಕಪಿಲ್ ಹೇಳ್ತಾನೆ, ಅಕಸ್ಮಾತಾಗಿ ನಾನು ಸಂಜೀವನ ಹೆಸ್ರಿಗೆ ಬರೆದ್ರೆ ಏನು ಮಾಡ್ತೀಯಣ್ಣ ಅಂತ ಅಂದಾಗ ರಾಣಂಗೆ ಕೋಪ ಬರುತ್ತೆ. ಕೋಪ ಬಂದು, ಯಾರೇ ಬರೆದಿದ್ದು ಸಂಜೀವನ ಹೆಸ್ರಿಗೆ ಮಾತ್ರ ಆಸ್ತಿ ಬರ್ತಿರೋ ಕೂಡ್ದು, ಹಂಗೇನಾದ್ರು ಬರೆದಿದ್ರೆ ಅವತ್ತೇ ಬುಲೆಟ್ ಅವ್ನು ಎದೆಗೆ ಇಳಿಯುತ್ತೆ ಅಂತ ಹೇಳ್ತಾನೆ. ಅಲ್ಲ ಅಣ್ಣ, ಅಕಸ್ಮಾತಾಗಿ ಏನಾದ್ರು ದೊಡ್ಡಪ್ಪ ಎಲ್ಲ ದಿನ ಅವನಿಗೆ ಹೆಸ್ರು ಬರೆದ್ರೆ ನಾವೇನು ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ರಾಣ ಹೇಳ್ತಾನೆ, ಅದು ಚಾನ್ಸೇ ಇಲ್ಲ ಕಪ್ಪು, ಬರೆಯೋದಕ್ಕೆ ಚಾನ್ಸೇ ಇಲ್ಲ, ಅವನ ಹೆಸ್ರಿಗೆ ಬರೆಯಲ್ಲ ಬಿಡು, ಅವನ ಹೆಸ್ರಿಗೆ ಬರೋದೇ ನಂಗೆ ಏನು ಮಾಡಬೇಕಂತ ಗೊತ್ತು. ಮೇ ಬಿ ನಂಗೆ ಅನ್ಸುತ್ತೆ ಎಲ್ಲ ಹೆಸ್ರನ್ನ ನಮ್ಮ ಅಮ್ಮನ ಹೆಸ್ರಿಗೆ ಬರೆದಿರ್ತಾರೆ, ನಾವು ಅಮ್ಮನ ಹೆಸ್ರಿಗೆ ಬರೆದ್ರೆ ಅದು ನನಗೆ ಅಂತಲೇ ಆಗುತ್ತೆ. ಬಿಕಾಸ್ ಅಮ್ಮ ನನ್ನ ಕಡೆ ಇದ್ದಾರೆ. ಯಾಕೆ ಪದ್ಮನ ಹೆಸರು ಮಾತ್ರ ನಮ್ಮಪ್ಪ ಬರೆದಿರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ರಾಣ ಹೇಳ್ತಾನೆ. ಅದೇ ಕಪಿಲ್ಗೆ ಇದನ್ನು ಅಣ್ಣ ಹೇಳಿದ್ದನ್ನು ಕೇಳ್ಕೊಳ್ಳೋ ಅಷ್ಟು ತಾಳ್ಮೆ ಇರಲ್ಲ. ಹಂಗೆ ಅದಕ್ಕೆ ಕಪಿಲ್ಗೆ ರಾಣ ಹೇಳ್ತಾನೆ, ಇವತ್ತು ನಮ್ಮ ಹೆಸ್ರಿಗೆ ಆಗೋದು, ಹೋಗು ಕಪ್ಪು, ಇವತ್ತು ರಾತ್ರಿ ಚೆನ್ನಾಗಿ ಪಾರ್ಟಿ ಮಾಡಿ ಎಂಜಾಯ್ ಮಾಡೋಣ ಅಂತ ರಾಣ ಹೇಳ್ತಾನೆ. ಇಲ್ಲಿ ರಚನೆ ಹೇಳಿದ್ದಕ್ಕೆ ಜೀವ, ಇಲ್ಲ ನನ್ನ ಮಗಳಿಗೆ ನಾನು ನೋಡ್ಕೊಳ್ಳೋಕೆ ನನಗಿದೆ, ನಾನು ಫುಡ್ ಟ್ರಕ್ ನೋಡ್ಕೊಂಡೇ ಇರ್ತೀನಿ ಹೊರತು ನಾನು ಈ ಆಸ್ತಿಗೆ ಒಂಚೂರು ಆಸೆ ಪಡಲ್ಲ ಅಂತ ಹೇಳ್ತಾನೆ. ಅಕಸ್ಮಾತ್ ಏನಾದರೂ ಆಸ್ತಿನ ನನ್ನ ಹೆಸ್ರಿಗೆ ಬರೆದಿದ್ರೆ ಆ ಎಲ್ಲ ಆಸ್ತಿನ ನಾನು ರಾಣಂಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಅಲ್ಲ, ನಿಮ್ಮ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ರೆ, ಇಲ್ಲ ಏನು ಇಟ್ಕೊಂಡು ಮಾತಾಡ್ತಿದ್ದೀರಾ, ಕಿಂಚಿತ್ತು ಒಂಚೂರು ನೀವು ಅಪ್ಪನ ಆಸ್ತಿ ಅನ್ನೋದು ನಿಮ್ಗೆ ಇರಬೇಕು, ಇಲ್ಲ ಅನ್ನೋ ಕಾರಣಕ್ಕೆ ನಾವು ಯಾಕೆ ಇಲ್ಲಿಗೆ ಬರಬೇಕಿತ್ತು. ಅಕಸ್ಮಾತ್ ಏನಾದ್ರು ಆಸ್ತಿನೆಲ್ಲ ನೀವು ಅವನಿಗೆ ಬರ್ಕೊಟ್ಟಿದ ತಕ್ಷಣ ಮನೆಯಿಂದ ನೀವು ಆಚೆ ಹೋಗಿ ಅಂತಂದರೆ ಏನು ಮಾಡ್ತೀರಾ, ನನ್ನ ತಮ್ಮ ಹಂಗೆಲ್ಲ ಮಾಡಲ್ಲ ಅಂತ ಜೀವ ಹೇಳ್ತಾನೆ. ಅಲ್ಲ, ಅವರೆಲ್ಲ ಹಂಗೆ ಮಾಡಿದ್ರೆ ಏನು ಮಾಡ್ತೀರಾ, ಆಮೇಲೆ ನಾವು ಅಮ್ಮನ್ನ ನೋಡ್ಕೊಳ್ಳೋದಕ್ಕಾಗಲ್ಲ, ಅವ್ರನ್ನ ಕಾಪಾಡೋದಕ್ಕಾಗಲ್ಲ, ಅವ್ರು ನಮ್ಮ ನಾರ್ಮಲ್ ಮಾಡೋದಕ್ಕಾಗಲ್ಲ. ನಾವಿಲ್ಲಿ ಬಂದಿರೋ ಉದ್ದೇಶ ಏನು, ಅವ್ರನ್ನ ನೋಡ್ಕೋಬೇಕು, ಅವ್ರನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ನಮ್ಮ ಉದ್ದೇಶದಿಂದ ನಾವಿಲ್ಲಿ ಬಂದಿರೋದು. ನೀವು ಅದನ್ನೇ ಮರೆತು ಮಾತಾಡ್ತಿದ್ದೀರಲ್ಲ. ಅಕಸ್ಮಾತ್ ಆಸ್ತಿ ಏನಾರು ಅವ್ರ ಹೆಸ್ರಿಗೆ ಹೋದರೆ ನಮ್ಮನ್ನು ಮರುಕ್ಷಣ ಮನೆಯಿಂದ ಆಚೆ ಹಾಕ್ತಾರೆ, ಅವಾಗ ಏನು ಮಾಡ್ತಾರೆ, ಅವಾಗ ಅತ್ತನೇ ಹೆಂಗೆ ನೋಡ್ಕೊಳ್ಳೋದು ಅಂತ ರಚನೆ ಕೇಳ್ತಾಳೆ. ಹಂಗೆ ಜೀವ ಮತ್ತೆ ಇಲ್ಲ, ನಂಗೆ ಅದ ಮೇಲೆಲ್ಲ ಆಸಕ್ತಿ ಇಲ್ಲ ಅಂತ ಹೇಳಿದ್ದಕ್ಕೆ ರಚನೆ ಏನು ಮಾಡ್ತಾಳೆ, ಜೀವನ ಕೈನಲ್ಲಿ ತಲೆ ಮೇಲೆ ಇಟ್ಕೊಂಡು, ನನ್ನ ಮೇಲೆ ಆಣೆ ನೀವು ಒಪ್ಕೊಳ್ಳಿಲ್ಲ ಅಂತಂದರೆ ಅಂತ ಹೇಳಿ ಆಣೆ ಇಡ್ಸ್ಕೊತಾಳೆ. ಇಲ್ಲಿ ಕನಕಾಂಬರಿ ದೇವ್ರ ಹತ್ರ ಬಂದು, ನಾನು ನಿನ್ನನ್ನು ಕಡೆಯದಾಗಿ ನಿನ್ನ ನಂಬ್ತಾ ಇದ್ದೀನಿ, ನನಗಾಗಿರೋ ಮೋಸಗಳಿಗೆ ಇವತ್ತು ಬೆಲೆ ಸಿಗೋವಂಥ ದಿನ, ಇವತ್ತು ವಿಲ್ ಓಪನ್ ಆಗುತ್ತೆ, ಆ ಆಸ್ತಿನ ಹೆಸರು ನಮ್ಮ ಹೆಸ್ರಿಗೆ ಬರೆದಿರಬೇಕು, ಇಲ್ಲಾಂತಂದರೆ ನೀನು ನನಗೆ ಮತ್ತೆ ಮೋಸ ಮಾಡ್ತೀಯ ಅಂತ ಅನ್ನಂಗಾಗುತ್ತೆ. ಯಾಕೆ ಅಂತಂದರೆ ನನ್ನ ಗಂಡ ಹೋದಾಗ ಎಲ್ಲನೂ ಕಳ್ಕೊಂಡಿದ್ದೀನಿ, ನನ್ನ ಗಂಡನಿಂದ ನನ್ನ ಸುಖ, ಶಾಂತಿ, ನೆಮ್ಮದಿ, ಆಸ್ತಿ ಎಲ್ಲನೂ ಹೋಯಿತು. ಆದರೆ ಇವಾಗ ನಾನು ನಿನ್ನ ಕಡೆಯದಾಗ ನಂಬಿದ್ದೀನಿ, ಆಸ್ತಿ ನಮಗೆ ಬರಬೇಕು ಅಂತ ದೇವ್ರ ಹತ್ರ ಬೇಡ್ಕೊತಿರ್ತಾಳೆ. ಇಲ್ಲಿ ವಜ್ರೇಶ್ವರಿ ಚೆಕ್ಕನ್ನು ಬರೆದು ಆ ಚೆಕ್ಕನ್ನು ತೇಜನ ಕೈ ಕೊಡ್ತಾಳೆ. ತೇಜ, ಇದೇನಾಯ್ತು, ಈಗ ಯಾರ್ಯಾರು ಪ್ರೊಡ್ಯೂಸರ್ಗೆ ಸೆಟ್ಲ್ ಮಾಡಬೇಕಿತ್ತ ಅಂತ ಕೇಳ್ತಾನೆ. ಇದು ಬರೆದಿರೋ ಚೆಕ್ ಪ್ರೊಡ್ಯೂಸರ್ಗಲ್ಲ ತೇಜ, ನಿನಗೆ ಅಂತಲೇ ಕೊಡ್ತಿರೋದು, ನಾನು ನಿನ್ನ ನೋಡ್ತಾನೆ ಇದ್ದೀನಿ, ಇಷ್ಟು ವರ್ಷದಿಂದ ನೀನೇನೋ ನನ್ನನ್ನು ಕೇಳ್ದಲೇ ನನ್ನ ಜೊತೆನೇ ಗೆದ್ದು ಬಂದಿದ್ಯಾ, ಈ ಚೆಕ್ ಕೊಡ್ತಾ ಇರೋದು ನಿನಗೆ, ನಿನ್ನ ಖರ್ಚಿಗೆ ಅಂತ, ನಿನ್ನ ಫ್ಯಾಮಿಲಿಗೆ ಅಂತ. ಈ ನಿಧಿ ದೊಡ್ಡವಳಾಗಿದ್ದಾಳೆ, ಅವಳಿಗೆ MBBS ಓದ್ತಿದ್ದಾಳೆ, ಅವಳ ಖರ್ಚಿಗಾಗತ್ತೆ, ಹಾಗೆ ಅವಳ ಮದುವೆ ಖರ್ಚಿಗಾಗತ್ತೆ ಅಂತ ಹೇಳ್ತಾನೆ. ಅದನ್ನು ಹೇಳಿದ್ದಕ್ಕೆ, ವಜ್ರೇಶ್ವರಿ ಹೇಳಿದ್ದಕ್ಕೆ ಆರ್ತಿಗೆ ತುಂಬ ಖುಷಿಯಾಗಿ ಅವ್ರ ಅದಕ್ಕೆ ಕೈನ ಇಟ್ಕೊಂಡು, ನೀವು ಇಷ್ಟು ಒಳ್ಳೆಯರು ಅಂತ ನಂಗೆ ಗೊತ್ತಿರಲಿಲ್ಲ, ಅದಕ್ಕೆ ನಿಮ್ಮನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರೂ ಕಮ್ಮಿನೇ, ನನ್ನ ಮಗಳ ಬಗ್ಗೆ ನೀವು ಇಷ್ಟೊಂದು ಯೋಚನೆ ಮಾಡ್ತಿದ್ರಲ್ಲ ನಾನು ಕೇಳಿ ನಂಗೆ ತುಂಬ ಖುಷಿ ಆಗ್ತಾಯಿದೆ ಅಂತ ಆರ್ತಿ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ನನಗೆ ನಿಧಿ ಬೇರೆ ಇಲ್ಲ, ರಚನಾ ಬೇರೆ ಇಲ್ಲ, ಇಬ್ಬರು ನನ್ನ ಮಕ್ಕಳೇ,
ಅವರಿಬ್ಬರು ಚೆನ್ನಾಗಿರಬೇಕು ಅಂತ ನಾನು ಬಯಸೋದು ಅಂತ ವಜ್ರೇಶ್ವರಿ ಹೇಳ್ತಾಳೆ. ನಿಧಿ ಬಂದು ದೊಡ್ಡಮ್ಮನ ತಪ್ಪಿಕೊಂಡು, ದೊಡ್ಡಮ್ಮ ನೀವು ಯಾವತ್ತೂ ಅಲ್ಲಿ ಜೀವನದ ಹತ್ರ ಮಾತಾಡೋದು ನಂಗೆ ಆವತ್ತೇ ಗೊತ್ತಾಯಿತು, ನೀವು ಎಷ್ಟು ಬದಲಾಗಿದ್ದೀರಾ ಅಂತ, ತುಂಬ ಖುಷಿ ಇದೆ ದೊಡ್ಡಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾನೆ, ನೀನು ನನ್ನ ಮಗಳೇನೆ, ಇನ್ನು ರಚನಾ ಒಬ್ಬಳು ನನ್ನ ಮನಸಾರೆ ಒಪ್ಕೊಂಡ್ರೆ ಸಾಕಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ತೇಜ ಹೇಳ್ತಾನೆ, ಅದಕ್ಕೆ ನಾನು ನಿಮ್ಮ ಋಣ ಎಂದಿಗೂ ತೀರ್ಸೋಕ್ಕಾಗಲ್ಲ ಅದಕ್ಕೆ ಅಂತ ತೇಜ ಹೇಳ್ತಾನೆ. ಅದಕ್ಕೆ ನಿಧಿ ಹೇಳ್ತಾಳೆ, ಒಂದಲ್ಲ ಒಂದಿನ ಅಕ್ಕಂಗೂ ನೀವು ಏನು ಅಂತ ಗೊತ್ತಾಗತ್ತೆ, ಗೊತ್ತಾದಾಗ ಎಲ್ಲ ಸರಿ ಹೋಗುತ್ತೆ ದೊಡ್ಡಮ್ಮ ಅಂತ ನಿಧಿ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ, ಅಷ್ಟಾದರೆ ಸಾಕು ನಿಧಿ, ನನಗೆ ನನ್ನ ಮಗಳು ವಾಪಸ್ ನಾನು ಒಪ್ಕೊಂಡ್ರೆ ಸಾಕು ನನಗೆ ಅಂತ ವಜ್ರೇಶ್ವರಿ ಹೇಳ್ತಾಳೆ. ಇಲ್ಲಿ ಎಲ್ಲರೂ ಆಸ್ತಿಗಾಗಿ ಕಾಯ್ತಿರ್ಬೇಕಾದ್ರೆ ಎಲ್ಲರೂ ಹೊಲಲ್ಲಿ ಸೇರ್ತಾರೆ. ಅಲ್ಲಿಗೆ ಲಾಯರ್ ಬರೋಣನು ಬಂದಿರ್ತಾರೆ. ಕನಕಾಂಬರಿ ಹೇಳ್ತಾಳೆ, ಈ ವಿಲ್ ಓದೋ ಟೈಮ್ ಬಂದಿದೆ, ಇನ್ನು ನೀವು ಪಿಟಿಕೆ ಆಗ್ದಲೆ ವಿಲ್ ಓದ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಜೀವ ಮತ್ತು ಕೃಷ್ಣ ನೋಡ್ತಾ ಕೂತಿರ್ತಾರೆ. ಇಲ್ಲಿ ರಾಣನ ಕೇಳ್ತಾನೆ, ಇನ್ನೂ ಏನು ಪಿಟಿಕೆ ಹಾಕೋದಲ್ಲಿದ್ದೀರಾ, ಸ್ಟಾರ್ಟ್ ಮಾಡ್ಬೋದಲ್ಲ ವಿಲ್ನ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಕಪಿಲ್ ಲಾಯರ್ನ ಕೇಳ್ತಾನೆ, ಏನು ನಿಮ್ಗೆ ಆರತಿ ಎತ್ತಿ ಬೆಳಗ್ಗೆ ಏನೋ ಸನ್ಮಾನ ಮಾಡಬೇಕಾ, ಫಸ್ಟು ವಿಲ್ ಓದ್ತೀರಾ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ರಾಣ ಹೇಳ್ತಾನೆ, ಹಾಗೇನಿದ್ರೆ ಆರತಿ ಮಾಡು, ಅದು ಇನ್ನೂ ಒಳ್ಳೆಯದೇನೆ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಆಯಿತು, ನಿಮಗೆಲ್ಲ ಕಾಯ್ತಾ ಇರೋ ದಿನ ಬಂದಿದೆ, ನಾನು ನಿಮ್ಗೆ ಆ ವಿಲ್ನ ಓದ್ತೀನಿ, ನೋಡಿ ವಿಲ್ ಮೇಲೆ ಗೌರ್ಮೆಂಟ್ ಸೀಲ್ ಇದೆ, ಗೌರ್ಮೆಂಟ್ ಸೀಲ್ ಇರೋದು ನಿಮಗೆ ಗೊತ್ತಾಗುತ್ತೆ, ಇದು ಅವರೇ ಮಾಡಿಟ್ಟಿರೋದು, ಇದೇ ಜಗದೀಶ್ ಚಂದ್ರ ಬರ್ತಿರೋ ವಿಲ್ ಅಂತ ಹೇಳ್ತಾನೆ. ಆಗ ವಿಲ್ಲನ್ನು ಹೇಳೋದಕ್ಕೆ, ಇದನ್ನು ನೀವೇ ಓಪನ್ ಮಾಡ್ತೀರಲ್ಲ ನಾನು ಓಪನ್ ಮಾಡಲ ಅಂತ ಅವ್ರು ಬರೋಣ ಕೇಳ್ತಾನೆ. ಅದಕ್ಕೆ ಆದರೆ ಅಂತ ಕೇಳಿದಾಗ ಇಲ್ಲಿ ರಾಣ ಆಲ್ರೆಡಿ ಯೋಚನೆ ಮಾಡೋದಕ್ಕೆ ಹೋಗ್ತಾನೆ. ಯೋಚನೆನ ಆಲ್ರೆಡಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಜೀವನ ಹತ್ರ ಮಾತಾಡೋಕ್ಕೆ ಅಂತ ಹೋಗಿರ್ತಾನೆ. ಜೀವ ಎದೊಳಕ್ಕೂ ಮುಂಚೆನೇ ರಾಣ ಅವನ ಮುಂದೆ ಹೋಗಿ ಕೂತಿರ್ತಾನೆ. ಜೀವನಿಗೆ ಎಚ್ಚರಾದಾಗ ರಾಣ, ನೀನೇನು ರಾಣ ಇಲ್ಲಿ ಬಂದಿದ್ದು ಅಂತ ಕೇಳಿದಾಗ ರಾಣ ಹೇಳ್ತಾನೆ, ಅಲ್ಲ ಅಣ್ಣ, ನಾನು ನಿಂಗೊಂದು ಕೇಳಬೇಕು, ಅಕಸ್ಮಾತ್ ಏನಾದ್ರು ವಿಲ್ಲಲ್ಲಿ ಎಲ್ಲ ಆಸ್ತಿ ನಿನಗೆ ಅಂತ ಬರ್ತಿದ್ರೆ ಏನು ಮಾಡೋದು, ನಿನಗೆ ಬರೋದು ಆಸ್ತಿ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನನಗೆಲ್ಲೋ ಡೌಟು, ನಿನಗೆ ಆಸ್ತಿ ಮೇಲೆ ಆಸೆ ಇದೆ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ನನಗೆ ಎಳ್ಳಷ್ಟು ನನಗೆ ಆಸ್ತಿ ಮೇಲೆ ಆಸೆ ಇಲ್ಲ, ನನಗೆ ಆಸ್ತಿ ಬೇಡ ಅಂತ ಹೇಳ್ತಾನೆ. ನಾನು ಹೆಂಗಣ್ಣ ನಿನ್ನ ನಂಬಲಿ, ನಾನು ನಿನ್ನ ನಂಬಬೇಕು ಅಂತಂದರೆ ಈ ಖಾಲಿ ಪೇಪರ್ ಮೇಲೆ ನೀನು ನನಗೆ ಸಿಗ್ನೇಚರ್ ಕೊಡಬೇಕು ಅಂತ ಕೇಳ್ತಾನೆ. ಅದೇ ಟೈಮ್ಗೆ ರಚನಾ ಬಂದಿದ್ದಕ್ಕೆ ಜೀವ ರಚನಾ ಸ್ವಲ್ಪ ನಾನು ರಾಣ ಮಾತಾಡ್ತಾಯಿದ್ದೀವಿ, ನೀವು ಹೊರಗರಿ ಅಂತ ಹೇಳೋದಕ್ಕೆ ರಚನಾ ಅಲ್ಲಿಂದ ಹೊರಟೋಗ್ತಾಳೆ. ಅದಕ್ಕೆ ಅಣ್ಣ ತುಂಬ ಲೇಟ್ ಆಗ್ತದೆ, ನೀನು ಸಿಗ್ನೇಚರ್ ಆಗ್ತೀಯ ಇಲ್ವ ಅಂತ ಕೇಳಿದಾಗ ಜೀವ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ಲ, ನಾನು ನಿನಗೆ ಪೇಪರ್ಗೆ ಸಿಗ್ನೇಚರ್ ಹಾಕ್ಕೊಡ್ತೀನಿ ಅಂತ ಆ ಪೇಪರ್ನ ಇಸ್ಕೊಂಡು ಖಾಲಿ ಪೇಪರ್ ಮೇಲೆ ಫುಲ್ ಸಿಗ್ನೇಚರ್ ಹಾಕಿ ಕೊಡ್ತಾನೆ. ಈಗಾರ ನಿನಗೆ ನಂಬಿಕೆ ಬಂತ ನಂಗೆ ಆಸ್ತಿ ಮೇಲೆ ಆಸೆ ಇಲ್ಲ ಅಂತ, ಯಾವತ್ತಿದ್ರೂ ಆಸ್ತಿನ ನೀನೇ ಇಟ್ಕೋ, ನಂಗೆ ಅದೆಲ್ಲ ಬೇಕಿಲ್ಲ, ನಂಗೆ ಅದ್ರ ಮೇಲೆ ಒಂಚೂರು ಆಸೆ ಇಲ್ಲ ಅಂತ ಜೀವ ಹೇಳ್ತಾನೆ. ಆಗ ಅಣ್ಣವನ್ನು ತಗೊಂಡು, ಅಣ್ಣ ಅಂದರೆ ಹಿಂಗಿರಬೇಕು, ಅಣ್ಣ ಅಂದರೆ ಈ ಬುದ್ಧಿ ಇರಬೇಕು ಅಂತ ಅವನು ಹೊಗಳೋದಕ್ಕೆ ಶುರು ಮಾಡ್ತಾನೆ. ಈಗ ನನಗಿಷ್ಟ ಆದೆ ನೋಡು, ನೀನು ಮಾಡಿದ್ದು ನನಗೆ ಈಗ ಖುಷಿಯಾಗಿದೆ ಅಂತ ಅಣ್ಣ ಹೇಳ್ತಾನೆ. ಇಲ್ಲಿ ಕಪಿಲ್ ಏನು ಮಾಡ್ತಾನೆ, ಲಾಯರ್ ನಾನೇ ತೆಗಿತೀನಿ ಅಲ್ಲ ಅಂತ ಹೇಳಿ ಚಾಕು ತೊಗೊಂಬಂದು ಆ ವಿಲ್ನಲ್ಲಿ ಗೌರ್ಮೆಂಟ್ ಸೀಲ್ ಆಗಿರೋದನ್ನು ಕಟ್ ಮಾಡ್ತಾನೆ. ಕಟ್ ಮಾಡಿ ಆ ವಿಲ್ನ ಲಾಯರ್ ಕೈ ಕೊಟ್ಟು ಸೈಡಿಗೆ ಬಂದವರ ನನ್ನ ಪಕ್ಕ ನಿಂತ್ಕೋತಾನೆ. ಅಲ್ಲ ಲಾಯರ್ ಬಣ್ಣ ಎದ್ದು ನಿಂತ್ಕೋತಾರೆ. ನಾವು ವಿಲ್ ಓದ್ತಿರೋದು ನಿಮ್ಮೆಲ್ಲರೂ ಕಾಯ್ತಾ ಇರೋದಕ್ಕೋಸ್ಕರ, ಆ ದಿನ ಇವತ್ತು ಬಂದೇ ಬಿಟ್ಟಿದೆ ಅಂತ ಹೇಳ್ತಾನೆ. ಇನ್ನೂ ನೀವೆಷ್ಟು ಪಿಟಿಕೆ ಆಗ್ತಾರೆ, ಫಸ್ಟ್ ಅದಲ್ಲಿ ಏನಿದೆ ಅನ್ನೋದನ್ನು ಓದಿ ಅಂತ ಹೇಳ್ತಾನೆ. ನಾನು ಜಗದೀಶ್ ಚಂದ್ರನ ಆದವನು, ನನ್ನ ಎಲ್ಲ ಆಸ್ತಿಯನ್ನು ನನ್ನ ಚಿರಾಪರ ಆಸ್ತಿಗಳನ್ನ ಏನೇ ಇದು ಅದನ್ನು ನಾನು ಕೃಷ್ಣನ ಹೆಸರಿಗೆ ಬರೆದಿದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೃಷ್ಣನ ಹೆಸರಿಗೆ ಬರೆದಿರೋದನ್ನು ಪತ್ರದಲ್ಲಿ ಇರುತ್ತೆ. ಅದನ್ನು ಕೇಳಿ ಕನಕಾಂಬರಿಗೆ ಶಾಕ್ ಆಗುತ್ತೆ. ಕೃಷ್ಣ ಯಾರು ಅನ್ನೋದು ಅವಳ ತಲೆಗೆ ಬರೋದೇ ಇಲ್ಲ. ಎಲ್ಲರೂ ಶಾಕಿನಿಂದ ಎದ್ದು ನಿಂತ್ಕೋತಾರೆ. ಕನಕಾಂಬರಿಗೆ, ಇದು ಯಾರು ಕೃಷ್ಣ, ಮನೇಲಿರೋರು ಯಾರ ಹೆಸರು ಇಲ್ಲದೆ ಹೋದರೆ ಯಾರು ಕೃಷ್ಣ ಅನ್ನೋ ಹೆಸರು ಅಂತ ಕನಕಾಂಬರಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಕೃಷ್ಣಂಗೆ ನನ್ನ ಹೆಸರು ಅಂತ ಹೇಳಿ ಕೃಷ್ಣಂಗೆ ಶಾಕ್ ಆಗಿರುತ್ತೆ. ಕೃಷ್ಣಂಗೂ ಎಲ್ಲನೂ ಅರ್ಥ ಆಗುತ್ತೆ. ಅವಾಗ ಇಲ್ಲಿ ಓದ್ಬೇಕಾದ್ರೆ ಹೇಳ್ತಾರೆ, ಇದು ಎಲ್ಲ ಆಸ್ತಿನ ಕೃಷ್ಣನ ಹೆಸರಿಗೆ ಬರ್ತಿದೆ ಅಂತ. ಅದನ್ನು ಕೇಳಿದ ತಕ್ಷಣ ದೇವಿಗೆ ಖುಷಿಯಾಗುತ್ತೆ. ನನಗೆ ಯಾಕೋ ಇಲ್ಲೇ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ರಾಣ ಹೇಳ್ತಾನೆ, ಯಾರು ಅದು ಕೃಷ್ಣ, ಯಾರು ಹೆಸರು ಗೊತ್ತಿಲ್ಲ ಕುಲ ಗೊತ್ತಿಲ್ತದೆ ಅಂತ ಹೇಳ್ತಿದಾರಲ್ಲ ಅಂತ ಹೇಳಿದಾಗ ಕಪಿಲ್ ಹೇಳ್ತಾನೆ, ಅದು ಕೃಷ್ಣ ಅಂತಲ್ಲ, ರಾಣ ಅಂತ ಇರಬೇಕು, ಸರಿಯಾಗಿ ಚೆಕ್ ಮಾಡಿ ಹೇಳಿ, ಕಣ್ಗೇನು ಕಾಣ್ತಾ ಇಲ್ಲ ಅಂದ್ರೆ ಹೇಳಿ, ಸ್ಪೆಕ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಭರಣ ಹೇಳ್ತಾನೆ, ನಂಗೆ ಚೆನ್ನಾಗಿ ಕೈ ಕಾಣ್ತದೆ ಕಣ್ಣು, ನಾನು ನೋಡಿನೇ ಮಾತಾಡ್ತಿರೋದು ಅಂತ ಭರಣ ಹೇಳ್ತಾನೆ. ಅದೇ ಯಾರೋ ಗೊತ್ತಿಲ್ಲದಲ್ಲೇ ಹೆಸರಿಗೆ ಹೆಂಗ್ರಿಗೆ ಆಸ್ತಿ ಬರೀತಾರೆ ಅವರು, ಮನೇಲಿರೋರು ಯಾರ ಹೆಸರು ಕೃಷ್ಣ ಅಲ್ಲ, ಇದು ಯಾರಿದು ಕೃಷ್ಣ ಅಂತ ಅಂದಾಗ ಲಾಯರ್ ಭರಣ ಹೇಳ್ತಾರೆ, ಈ ಮಗುನೇ ಕೃಷ್ಣ, ಈ ಮಗು ಹೆಸರೇ ಕೃಷ್ಣ ಅಂತ ಕೈ ತೋರಿಸಿ ಹೇಳ್ತಾರೆ. ಅದನ್ನು ಕೇಳಿ ಕನಕಾಂಬರಿಗೆ ಶಾಕ್ ಆಗುತ್ತೆ. ಅವಳಿಗೊಬ್ಳಿಗೆ ಇಲ್ಲ, ಇಡೀ ಮನೆಯವ್ರಿಗೆ ಶಾಕ್ ಆಗುತ್ತೆ, ಇದು ಇವಳ ಹೆಸರಿಗೆ ಬರೆದಿದ್ದಾರೆ ಅಂತ. ಹೌದು, ಜಗದೀಶ್ ಚಂದ್ರ ಬರೆದಿರೋದು ಕೃಷ್ಣನ ಹೆಸರಿಗೆ, ಅಳಿಯಾಸ್ ಕೃಷ್ಣ
ಜಗದೀಶ್ ಚಂದ್ರ ಅವಳ ಮೊಮ್ಮಗಳು. ಹಾಗಾಗಿ ಅವಳ ಹೆಸರಿಗೆ ಇದನ್ನು ಬರೆದಿದ್ದಾರೆ ಅಂತ ಲಾಯರ್ ಹೇಳ್ತಾರೆ. ಅದನ್ನು ಕೇಳಿ ದೇವಿಗೆ ಎಲ್ಲಿಲ್ಲದ ಖುಷಿಯಾಗುತ್ತೆ. ಹಾಗೆ ರಚನಂಗೆ ಕೂಡ ಖುಷಿಯಿಂದ ಅವಳನ್ನ ನೋಡ್ತಾ ಹಾಗೆ ನಿಂತ್ಬಿಡ್ತಾಳೆ. ಅದೇ ಮುಂದೇನಾಗುತ್ತೆ ಕಾದು ನೋಡೋಣ.